ಮಾತಾ ರಾಮೋ ಮತ್ಪಿತಾ ರಾಮಚಂದ್ರಃ ಸ್ವಾಮೀ ರಾಮೋ ಮತ್ಸಖಾ ರಾಮಚಂದ್ರಃ ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲುಃ ನಾನ್ಯಂ ಜಾನೆ ನೈವ ಜಾನೆ ನ ಜಾನೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಸೀತಾರಾಮ ಭಕ್ತರಿಗೆ ನಮಸ್ಕಾರ. ರಾಮ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನಾ ಪ್ರಯುಕ್ತ ದೇಶಾದ್ಯಂತ ಸಂಭ್ರಮವೋ ಸಂಭ್ರಮ. ಶ್ರೀರಾಮ ಬರ್ತಾನೆ ಅಯೋಧ್ಯೆಗೆ. ಇಡೀ ದೇಶದಲ್ಲಿ ನಾನಾ ರೀತಿಯ ಕಲಾಪಗಳು, ಕಲಾ ಪ್ರಕಾರಗಳು ಸಂಪನ್ನವಾಗ್ತಾ ಇವೆ. ರಾಮ ಭಕ್ತರು ನಾನಾ ರೀತಿಯಲ್ಲಿ ಭಕ್ತಿಯಿಂದ, ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ಮತ್ತು ಹಾಗೆ ಉತ್ಸಾಹದಿಂದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬರು ಸುವರ್ಣಮಯವಾದ ಪಾದಕೆಯನ್ನ, ರಾಮನ ಪಾದಕೆಯನ್ನ ಶಿರಸ್ಸಿನಲ್ಲಿ ಹೊತ್ತು 100 ಮೈಲಿ ನಡ್ಕೊಂಡು ಬರ್ತಾ ಇದ್ದಾರಂತೆ. ಇನ್ನೊಬ್ಬರು ರಾಮನ ಧನುಸ್ಸನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ, ಸುವರ್ಣದ್ದದನು. ಇನ್ನೂ ಅನೇಕ ಮಂದಿ ಕಲಶಗಳನ್ನ, ಶುದ್ಧವಾದ ತುಪ್ಪ ತುಂಬಿದ ಕಲಶಗಳನ್ನ ಹೊತ್ಕೊಂಡು ಬರ್ತಾ ಇದ್ದಾರೆ. ಮತ್ತೊಬ್ಬರು ಊದುಕಡ್ಡಿ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಎಷ್ಟು ದಪ್ಪ ಊದುಕಡ್ಡಿ ಅಂತ ಹೇಳಿದ್ರೆ ಅದನ್ನು ಹಚ್ಚಿದ ಮೇಲೆ ಸುಮಾರು 1-2 ತಿಂಗಳ ಕಾಲ ಅದು ಉರಿತಾ ಇರುತ್ತಂತೆ. ಅದರ ಪರಿಮಳ ಸುಮಾರು 4 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಬರ್ತಾ ಇರುತ್ತಂತೆ. ಅಂಥ ವೈಭವವೋ ವೈಭವ. ಹೀಗೆ ಶತಮಾನಗಳಿಂದ ನೂರಾರು ಜನ ರಾಮನಿಗಾಗಿ ಹೊಡೆದಾಡಿ ಹೋರಾಟಕ್ಕೆ ಸಿಕ್ಕಿದಂಥ ಪ್ರತಿಫಲ ಈಗ ನಮಗೆ ಹರ್ಷವನ್ನು ತುಂಬುತ್ತಾ ಇದೆ. ಇದು ಒಂದು ದಿವಸದ ವಿಷಯ ಅಲ್ಲ. ಸಾಂಪ್ರದಾಯಿಕವಾಗಿ ಅನೇಕ ವರ್ಷಗಳಿಂದ, ಶತಮಾನಗಳಿಂದ ರಾಮೋತ್ಸವ ಅನ್ನೋದು ನಡೀತಾನೇ ಇದೆ. ಪ್ರತಿ ವರ್ಷವೂ ಕೂಡ ವಸಂತ ನವರಾತ್ರಿಯಲ್ಲಿ, ಅಂದರೆ ಯುಗಾದಿಯಿಂದ ಹಿಡಿದು ರಾಮನವಮಿವರೆಗೂ, ಶ್ರೀರಾಮನವಮಿವರೆಗೂ 9 ದಿನಗಳು ಉತ್ಸವ ನಡೆಯುತ್ತವೆ. ನಾನಾ ರೀತಿಯ ಉತ್ಸವಗಳು. ಉದಾಹರಣೆಗೆ ಮನೆಗಳಲ್ಲಿ ರಾಮಾಯಣದ ಒಂದು ಪಾರಾಯಣ ಮತ್ತು ರಾಮನ ಭಜನೆಗಳು ನಡೆಯುತ್ತವೆ. ಇನ್ನು ನಗರಗಳಲ್ಲಿ ಸಂಗೀತ ಕಚೇರಿಗಳು, ಹರಿಕಥೆಗಳು ನಡೆಯುತ್ತವೆ. ಹಾಗೆ ಹಳ್ಳಿಗಳನ್ನು ನೋಡಿದ್ರೆ ರಾಮನಿಗೆ ಸಂಬಂಧಪಟ್ಟಂಥ ರಾಮಾಯಣದ ನಾಟಕಗಳು, ಬಯಲಾಟಗಳು, ಯಕ್ಷಗಾನ ಮುಂತಾದಗಳು ನಡೆಯುತ್ತವೆ. ಹಾಗೆ ಇನ್ನು ಬೀದಿಗಳಲ್ಲಿ ಚಪ್ಪರಗಳ ನಿರ್ಮಾಣ ಮತ್ತು ಹೋಗಿ ಬಂದವರಿಗೆಲ್ಲ ಕೋಸಂಬರಿ ಪಾನಕ ವಿತರಣೆ. ಹೀಗೆ ಎಲ್ಲವೂ ಉತ್ಸಾಹಗಳೇ ರಾಮನ ಹೆಸರಿನಲ್ಲಿ. ಇದನ್ನು ನೋಡ್ತಾ ಇರ್ತೀವಿ. ಆದರೆ ಒಂದು ಪ್ರಶ್ನೆ, ರಾಮನಿಗೇಕೆ ಇಷ್ಟೆಲ್ಲ? ನಮಗೂ ರಾಮನಿಗೂ ಇರೋವಂಥ ಸಂಬಂಧವೇನು ಎಂಬ ಪ್ರಶ್ನೆ ಬರುತ್ತೆ. ಅದನ್ನು ಗಮನಿಸಿದಾಗ ಸಾಮಾನ್ಯ ದೃಷ್ಟಿಯಲ್ಲಿ ರಾಮ ಯಾರು? ಇಕ್ಷ್ವಾಕುಕುಲ ನಂದನ, ದಶರಥನ ಪುತ್ರ, ಆದರ್ಶ ಮಾನವ. ಅವನ ಕಥೆಯೇ ರಾಮಾಯಣ. ಇದು ಸಾಮಾನ್ಯ ದೃಷ್ಟಿಯಾದರೆ, ವಾಲ್ಮೀಕಿ ದೃಷ್ಟಿ ಏನು? ಅವ್ರು ಹೇಗೆ ನೋಡಿದ್ರು, ಅವ್ರು ಹೇಗೆ ರಾಮಾಯಣವನ್ನು ಬರೆದ್ರು ಅಂತ ಹೇಳಿದ್ರೆ ಅದು ವಿಚಿತ್ರವಾಗಿರುತ್ತೆ. ಯಾರಾದರೂ ಸಾಮಾನ್ಯ ಒಂದು ಕಾವ್ಯವನ್ನು ಬರೀಬೇಕಾದ್ರೆ ಅವ್ರೇನು ಮಾಡ್ತಾರೆ? ಲೈಬ್ರರಿಯಿಂದ ಪುಸ್ತಕಗಳು ತರಿಸೋದು, ಓದೋದು, ಅದನ್ನು ನೋಡಿಕೊಂಡು ತಮ್ಮ ಅಭಿಪ್ರಾಯ ಸೇರಿಸ್ಕೊಂಡು ಬರೆಯೋದು, ಹೀಗಾಗತ್ತೆ. ಆದರೆ ವಾಲ್ಮೀಕಿಯೋ ಹಾಗೆ ಮಾಡಲಿಲ್ಲ. ದರ್ಭೆಯನ್ನು ಪೂರ್ವಾಗ್ರಹವಾಗಿ ಹಾಸಿ ಅದರ ಮೇಲೆ ಧ್ಯಾನದಲ್ಲಿ ಕುಳಿತು ಹಾಗೇ ಸಮಾಧಿಯ ಉತ್ತುಂಗ ಸ್ಥಾನಕ್ಕೆ ಹತ್ತಿದರು. ಹತ್ತಿ ಅಲ್ಲಿ ರಾಮನ ಒಂದು ದರ್ಶನವನ್ನು ಮಾಡಿಕೊಂಡ್ರು. ಪರಿಪೂರ್ಣವಾದ ರಾಮನ ದರ್ಶನ ಅಷ್ಟೇ ಅಲ್ಲ, ಇಡೀ ರಾಮಾಯಣವನ್ನೇ ದರ್ಶನ ಮಾಡಿದ್ರು. ಅಂಥ ವಾಲ್ಮೀಕಿಗಳಿಗೆ ಗೋಚರವಾದಂಥ ರಾಮ ಯಾರಪ್ಪ ಅಂತ ಹೇಳಿದ್ರೆ, ಆತ್ಮ ರಾಮ, ಪರಂಜ್ಯೋತಿ ಪರಮಾತ್ಮ ರಾಮ. ಅವನೇ
ರಾಮ, ಅವನ ಕಥೆ ರಾಮಾಯಣವಾಗಿದೆ. ಅಂಥ ರಾಮನೇ ಎಲ್ಲರ ಹೃದಯದಲ್ಲೂ ಕೂಡ ವಿರಾಜಮಾನನಾಗಿರೋನು. ನಾವು ನಂಬಲಿ ಬಿಡಲಿ, ನಮಗೆ ತಿಳಿದಿರಲಿ ತಿಳಿಯೇ ಇರಲಿ, ನಮ್ಮಗಳ ಹೃದಯದಲ್ಲಿ ವಿರಾಜಮಾನನಾಗಿರೋನು ಅದೇ ರಾಮ, ಆತ್ಮ ರಾಮ. ನಮಗೂ ಅವನಿಗೂ ಇರೋ ಸಂಬಂಧ ಅದೇನೆ. ಇಂಥ ಒಂದು ರಾಮನನ್ನ ನಾವು ದರ್ಶನ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅನೇಕ ಉಪಾಯಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದು ಉಪಾಯ ರಾಮಾಯಣದ ಪಾರಾಯಣ. ಪಾರಾಯಣ ಅಂತ ಹೇಳಿದಾಗ ನಮ್ಮ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಸಂಸ್ಥಾಪಕರು, ವ್ಯವಸ್ಥಾಪಕರು ಆದಂಥ ಶ್ರೀರಂಗ ಮಹಾಗುರುಗಳು ಹೇಳಿದ್ದು ಪಾರಾಯಣರಾಗಿ ಪಾರಾಯಣ ಮಾಡಬೇಕು ಎಂಬುದಾಗಿ. ಪಾರಾಯಣ ಅಂತ ಹೇಳಿದ್ರೆ ಪಾರ ಪ್ಲಸ್ ಅಯನ ಎಂಬುದಾಗಿ. ಅಂದರೆ ಪಾರ ಅಂದರೆ ದಡ ಮುಟ್ಟಿಸುವ ಹಾಗೆ ಒಂದು ಕ್ರಿಯೆಯನ್ನು ಮಾಡಿದಾಗ ಅದೇ ಒಂದು ಮಾರ್ಗವಾಗತ್ತೆ. ಆ ಮಾರ್ಗದಲ್ಲಿ ನಾವು ಪ್ರಯಾಣ ಮಾಡೋ ಹಾಗಿರಬೇಕು. ಆ ದಡ ಯಾವುದಪ್ಪ ಅಂತ ಹೇಳಿದ್ರೆ ರಾಮನೇ ದಡ. ನಮ್ಮ ಹೃದಯಾಂತರಾಳದಲ್ಲಿ ಕುಳಿತಿರೋ ವಿರಾಜಮಾನನಾಗಿರೋ ರಾಮನೇ ದಡವಾಗ್ತಾನೆ. ಅಂಥ ರಾಮನನ್ನ ನಾವು ಮುಟ್ಟೋ ಹಾಗೆ ಪಾರಾಯಣ ಮಾಡಬೇಕು. ಇಂಥ ಒಂದು ಪಾರಾಯಣ ಮಾಡಬೇಕಾದ್ರೆ ವಾಲ್ಮೀಕಿಗಳು ಆ ರಾಮನ ಬಗ್ಗೆ ಹೇಳಿದ ಅಂಶಗಳು ಏನು ಅನ್ನೋದನ್ನು ಸ್ವಲ್ಪ ಗಮನಿಸೋಣ. ಅವನ ರೂಪವನ್ನ ವರ್ಣಿಸ್ತಾರೆ ವಾಲ್ಮೀಕಿಗಳು. ವಿಸ್ತಾರವಾಗಿ ಆಜಾನುಬಾಹುವಾಗಿದ್ದಾನೆ, ಅವನು ಅರವಿಂದ ಲೋಚನ ಅಂತೆಲ್ಲ ವರ್ಣಿಸ್ತಾರೆ. ಅದು ದೊಡ್ಡ ಕಥೆಯಾಗತ್ತೆ ವರ್ಣನೆ ಅನ್ನೋದು. ನಾವು ಅಷ್ಟೆಲ್ಲ ವಿಸ್ತಾರಕ್ಕೆ ಹೋಗೋದು ಬೇಡ. ಕಂಬರಾಮಾಯಣದಲ್ಲಿ ಕಂಬರು ಒಂದೇ ಒಂದು ಮಾತಿನಲ್ಲಿ ತಿಳಿಸ್ಬಿಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ತೋಳ್ ಕಂಡಾರ್ ತೋಳೇ ಕಂಡಾರ್, ತಾಳ್ ಕಂಡಾರ್ ತಾಳೇ ಕಂಡಾರ್ ಎಂಬುದಾಗಿ. ಅಂದರೆ ರಾಮನ ಯಾವುದಾದ್ರೂ ಒಂದು ಅಂಗವನ್ನ ದರ್ಶನ ಮಾಡಿಬಿಟ್ರೆ ಸಾಕು, ಅದನ್ನ ಹಾಗೇ ನೋಡ್ತಾನೇ ಇರೋಣ ಅಂತ ಅನ್ನಿಸ್ಬಿಡುತ್ತೆ ಅಂತ ನೋಡೋರಿಗೆ. ಕಣ್ಣನ್ನು ಅದರಿಂದ ಎತ್ತಕ್ಕೆ ಆಗಲ್ಲ, ಅಂಗದಿಂದ. ಕಣ್ಣು ಅಷ್ಟೇ ಅಲ್ಲ, ಮನಸ್ಸನ್ನು ಅದರಿಂದ ಹೊರಗಡೆ ತೆಗಿಯಕ್ಕಾಗಲ್ಲ. ಅಂಥ ಒಂದು ಸುಂದರ ಮೂರ್ತಿ ರಾಮನು ಅಂತ. ಅದಕ್ಕೆ ಮಿಥಿಲಾನಗರದಲ್ಲಿ ಉಪ್ಪರಿಗೆಯಲ್ಲಿ ನಿಂತಿರೋರೆಲ್ಲ ರಾಮ ಬರ್ತಾ ಇದ್ದಾಗ, ನಡ್ಕೊಂಡು ಬರ್ತಾ ಇದ್ದಾಗ ನೋಡಿದ್ರಂತೆ. ಕೆಲವರು ಅವರ ತೋಳನ್ನು ನೋಡಿದಾಗ ಹಾಗೆಯೇ ನೋಡ್ತಾ ತೋಳನ್ನೇ ನೋಡ್ತಾ ಇದ್ಬಿಟ್ರು, ತೋಳ್ ಕಂಡಾರ್ ತೋಳೇ ಕಂಡಾರ್. ಇನ್ನು ಕೆಲವರು ಅವನ ಪಾದವನ್ನು ನೋಡ್ತಾ ಇದ್ರು, ಪಾದವನ್ನು ನೋಡಿ ಪಾದದಿಂದ ಅವರ ಕಣ್ಣನ್ನು ಎತ್ತಕ್ಕಾಗಲಿಲ್ಲ. ತಾಳ್ ಕಂಡಾರ್ ತಾಳೇ ಕಂಡಾರ್ ಎಂಬುದಾಗಿ ಅವನ ರೂಪವನ್ನ ಅಷ್ಟು ಸುಂದರವಾಗಿ ವರ್ಣಿಸ್ತಾರೆ. ಸುಂದರ ಮೂರ್ತಿ ಅವನು ಅಂತ. ಇನ್ನು ಗುಣಗಳನ್ನು ತೆಗೆದುಕೊಂಡ್ರೆ ಕಲ್ಯಾಣ ಗುಣ ಪರಿಪೂರ್ಣ ಅವನು ಶ್ರೀರಾಮ. ಅಷ್ಟು ಗುಣಗಳನ್ನು ಹೇಳೋದಕ್ಕೂ ಸಾಧ್ಯ ಆಗಲ್ಲ, ಉದ್ದದ ಪಟ್ಟಿ ಆಗತ್ತೆ. ಅದರಲ್ಲಿ ಕೆಲವೊಂದು ಮಾತ್ರ ಜ್ಞಾಪಿಸ್ಕೊಂಡ್ರೆ ಅವನು ತ್ಯಾಗ ಮೂರ್ತಿ ಅಂತ. ಏನೇನು ತ್ಯಾಗ ಮಾಡ್ದ ಆರಂಭದಲ್ಲೇ ಗಮನಿಸ್ತೀವಿ ನಾವು. ರಾಜ್ಯವನ್ನೇ ತ್ಯಾಗ ಮಾಡ್ದ. ಅವನೇನು ಪಟ್ಟಾಭಿಷೇಕ ಆಗಬೇಕು ಅನ್ನೋ ಸಮಯದಲ್ಲಿ ವ್ಯತ್ಯಾಸವಾಗೋಯ್ತು. ಅವನು ರಾಜ್ಯವನ್ನೇ ತ್ಯಾಗ ಮಾಡಬೇಕಾಗಿತ್ತು. ತಂದೆಯ ಮಾತಿನ ಪಿತೃವಾಕ್ಯ ಪರಿಪಾಲನಕ್ಕಾಗಿ ಅವನು ಸುಖವನ್ನು ತ್ಯಾಗ ಮಾಡ್ದ, ಬಂಧುಗಳನ್ನು ತ್ಯಾಗ ಮಾಡ್ದ, ಬಾಂಧವನ್ನೆಲ್ಲ ತ್ಯಾಗ ಮಾಡ್ದ, ಪ್ರಜೆಗಳನ್ನು ತ್ಯಾಗ ಮಾಡಿ ವನವಾಸಕ್ಕೆ ಹೋದ ಅನ್ನೋದನ್ನು ಗಮನಿಸ್ತೀವಿ. ಆ ವನವಾಸ ಅನ್ನೋದು ಕೂಡ ಪಿತೃವಾಕ್ಯ ಪರಿಪಾಲನ. ಅಲ್ಲಿ ಅವನ ಧರ್ಮಜ್ಞತೆಯನ್ನ ನಾವು ಗಮನಿಸಬೇಕು. ಅವನು ಎಂಥ ಧರ್ಮ ಪ್ರಜ್ಞೆ ಇದ್ದವನು ಅಂತ ಹೇಳಿದ್ರೆ ಅದು ತುಂಬ ವಿಶೇಷವಾದದ್ದು. ಪಿತೃವಾಕ್ಯ ಪರಿಪಾಲನ ಅಂತ ಹೇಳುವಾಗ ಅವನು ತಂದೆಯ ಮಾತಿಗೆ ಒಪ್ಪಿ, ತಂದೆ ಪಾಪ ಯಾವುದೋ ಸಂಕಟದಲ್ಲಿ ವರ ಕೊಟ್ಬಿಟ್ಟ ಕೈಗೆ ಕೊಟ್ಟ ಮೇಲೆ ಭರತನಿಗೆ ರಾಜ್ಯವನ್ನು ಕೊಟ್ಟು ಇವನು 14 ವರ್ಷ ಕಾಡಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟ. ಮನಸ್ಸಿಲ್ದೆ ಹೇಳ್ದ ಪಾಪ ದಶರಥ. ಆದರೂ ಅದನ್ನೇ ಅವನು ತೆಗೆದುಕೊಂಡು ಪಿತೃವಾಕ್ಯ ಯಾವತ್ತೂ ಕೂಡ ಅವನು ಸತ್ಯದಿಂದ ಜಾರದವನಾಗಲ್ಲ. ಇಡೀ ಇಕ್ಷ್ವಾಕು ಕುಲದವರೇ ಸತ್ಯದಿಂದ ಜಾರದವರಲ್ಲ. ತನ್ನ ತಂದೆಯೂ ಕೂಡ ಆ ಥರ ಆಗಬಾರ್ದು ಅಂಥೇಳಿ ಅವನ ಮಾನವನ್ನು ಉಳಿಸ್ಬೇಕಾದ್ರೆ, ಸತ್ಯಸಂಧತೆಯನ್ನು ಉಳಿಸ್ಬೇಕಾದ್ರೆ ಆ ಜವಾಬ್ದಾರಿ ರಾಮನ ಕೈಯಲ್ಲೇ ಇದೆ. ಇವನು ಆ ಮಾತನ್ನು ಕೇಳಿ ಹೊರಡಬೇಕು ಅಂಥೇಳಿ ಹೊರಡ್ತಾನೆ ಅಂತ. ಎಲ್ಲರೂ ಅಪೋಸ್ ಮಾಡ್ತಾರೆ. ಲಕ್ಷ್ಮಣ ಒಂದು ಕಡೆ, ಸೀತೆ ಒಂದು ಕಡೆ, ಕೌಸಲ್ಯ ಎಂಥ ಒಂದು ಮಾತನ್ನು ಹಾಕ್ತಾಳೆ ಅಂತ ಹೇಳಿದ್ರೆ
ರಾಮ ನೀನು ರಾಜ್ಯವನ್ನು ಸ್ವೀಕರಿಸಬೇಕು, ನೀನು ಇದಕ್ಕೆ ವನವಾಸಕ್ಕೆ ಹೋಗಬಾರದು. ನಿಮ್ಮ ತಂದೆ ಹೇಳಿದ ಅಂತ ಹೇಳಿದ್ರೆ ತಂದೆ ಹೇಳಿರಬಹುದು, ನಾನು ತಾಯಿ ಅದು ನಾನು ಹೇಳ್ತೀನಿ, ತಂದೆ ಮಾತನ್ನು ಮೀರಿ ತಾಯಿ ಮಾತನ್ನು ಕೇಳಬೇಕು, ಅದೇ ಧರ್ಮೋಪದೇಶ ಅವಳು ಮಾಡ್ತಾಳೆ. ಅದಕ್ಕೆ ರಾಮ ಬಹಳ ನಾಜೂಕಾಗಿ ಉತ್ತರ ಕೊಡ್ತಾನೆ, ಹೌದಮ್ಮ ಇಬ್ಬರ ಮಾತನ್ನು ಕೇಳಬೇಕು ನಾನು, ಅದನ್ನ ಮೊದಲು ಹೇಳಿದ್ದು ತಂದೆ, ಅದನ್ನ ಅವ್ರ ಮಾತನ್ನು ಕೇಳ್ಬಿಟ್ಟು ಕಾಡಿಗೆ ಹೋಗ್ಬಿಡ್ತೀನಿ, ಆಮೇಲೆ ನಿನ್ನ ಮಾತನ್ನು ಕೇಳಿ ನಾನು ರಾಜ್ಯವನ್ನು ಸ್ವೀಕರಿಸ್ತೀನಿ, ಇಬ್ಬರ ಮಾತನ್ನು ಕೇಳ್ದಂಗೆ ಆಗತ್ತೆ ಅಂತ ಎಷ್ಟು ಸುಂದರವಾಗಿ ಚೆನ್ನಾಗಿ ಉತ್ತರವನ್ನು ಕೊಟ್ಬಿಟ್ಟು ಜಾರ್ಕೊಂಡು ಹೋಗ್ತಾನೆ. ಅಂತೂ ಅವನು ಪಿತೃವಾಕ್ಯ ಪರಿಪಾಲನೆ ಅನ್ನೋದು ಅಷ್ಟು ಒಂದು ಶ್ರದ್ಧೆಯಿಂದ ಎಷ್ಟನ್ನ ಮಾಡ್ತಾನೆ. ಅದನ್ನು ಮಾಡುವಾಗ ಅವನು ಪಟ್ಟಾಭಿಷೇಕ ಅಂತ ಹೇಳುವಾಗ ಹಿಗ್ಗಲಿಲ್ಲ ಸಂತೋಷದಿಂದ, ಹಾಗೇನೆ ವನವಾಸ ಅಂತ ಹೇಳಿದಾಗ ಕುಗ್ಗಲೂ ಇಲ್ಲ, ಒಂಥರ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡ್ತಾನೆ. ಸ್ಥಿತಪ್ರಜ್ಞ ರಾಮ ಅನ್ನೋದನ್ನು ನಾವು ಗಮನಿಸ್ಬೇಕು. ಈ ಧರ್ಮಜ್ಞತೆ ಅಂತ ಹೇಳುವಾಗ ಮತ್ತೊಂದು ಪ್ರಸಂಗ, ಅನೇಕ ಪ್ರಸಂಗಗಳಿದೆ, ಮತ್ತೊಂದು ಹತ್ತಿರದಲ್ಲೇ ಸಿಗುವ ಪ್ರಸಂಗ ತಾಟಕೆಯ ವಧೆ. ತಾಟಕೆಯನ್ನು ವಧೆ ಮಾಡಬೇಕಾದ್ರೆ ಅವನಿಗೆ ಯಾವ ಕಾರಣಕ್ಕೂ ಅವನಿಗೆ ಒಂದು ತರಹ ಇಷ್ಟ ಇರೋಲ್ಲ. ಯಾಕೆಂದ್ರೆ ತಾಟಕೆ ಅನ್ನೋಳು ಸ್ತ್ರೀಯನ್ನು ವಧೆ ಮಾಡಬಾರ್ದು, ಅದು ಧರ್ಮವಲ್ಲ ಅನ್ನೋದನ್ನು ವಿಶ್ವಾಮಿತ್ರರೇ ಹೇಳ್ತಾ ಇದ್ದಾರೆ. ಅವ್ರ ಕಾಡಿಗೆ ಅವನ್ನ ರಾಮನ್ನ ಮತ್ತು ಲಕ್ಷ್ಮಣ್ ಕರ್ಕೊಂಡು ಹೋದಾಗ ಆ ರಾಕ್ಷಸನ ಸಂಹಾರ ಮಾಡಬೇಕು ಅನ್ನೋದೇ ಉದ್ದೇಶವಾಗಿತ್ತು, ಅದಕ್ಕಾಗಿಯೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಕರ್ಕೊಂಡು ಹೋದ್ರೆ ಉಳಿದ ರಾಕ್ಷಸನೆಲ್ಲ ಸಂಹಾರ ಮಾಡ್ತಾನೆ ರಾಮ. ಆದರೆ ತಾಟಕೆ ವಿಷಯದಲ್ಲಿ ಮಾತ್ರ ಅವನು ಸ್ತ್ರೀಯನ್ನು ವಧೆ ಮಾಡಬಾರ್ದು ಅಂತ ಹೇಳಿ ಮಾಡದೇ ಇರ್ತಾನೆ. ಅದಕ್ಕೋಸ್ಕರ ಬಾಣವನ್ನು ತೆಗೆದುಕೊನೆ ವಿಶ್ವಾಮಿತ್ರ ಹೇಳ್ತಾನೆ, ಇವಳು ದುಷ್ಟೇ, ಇವಳನ್ನ ಸಂಹಾರ ಮಾಡಬೇಕು, ಅವಳು ಸಂಹಾರ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಧರ್ಮವೇ ಅದು ಅಂತೆಲ್ಲ ಹೇಳ್ತಾರೆ. ಆದರೂ ಅವನು ಯಾಕೋ ಅದನ್ನ ಸ್ವಲ್ಪ ಅವ್ರ ಮಾತನ್ನು ಕೇಳಲ್ಲ. ಅದಕ್ಕೆ ಅವನೇನು ಉಪಾಯ ಮಾಡ್ತಾನೆ ಅಂತ ಹೇಳಿದ್ರೆ ಲಕ್ಷ್ಮಣನಿಗೆ ಹೇಳ್ತಾನೆ, ಬಾಣವನ್ನ ರೆಡಿಯಾಗಿ ಇಟ್ಕೊಂಡು ನೋಡು, ಈಗ ಅವಳನ್ನ ನಾನು ವಧೆ ಮಾಡಲ್ಲ, ಆದರೆ ಅವಳನ್ನ ಅಂಗವಿಕಲನ ಮಾಡ್ತೀನಿ, ಅಂದ್ರೆ ಮೂಗು ಮತ್ತೆ ಕಿವಿ ಎರಡನ್ನು ಕತ್ತರಿಸ್ತೀನಿ ನಾನು. ಏನಾದ್ರಲ್ಲಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸ್ತ್ರೀಯರೆಲ್ಲ ಒಂಥರ ಸೌಂದರ್ಯ ಪ್ರಜ್ಞೆ ವಿಶೇಷವಾಗಿರೋರು, ಅವ್ರಿಗೇನೋ ವಿಕಾರ ಆಗ್ಬಿಟ್ರೆ ಮುಖದಲ್ಲಿ ಯಾರ ಮುಂದೆನೂ ಬರಲ್ಲ, ಅವ್ರು ಹಿಂದಕ್ಕೆ ಓಡ್ಬಿಡ್ತಾರೆ. ಹಾಗೆ ಅವಳನ್ನ ಹತ್ರ ಬರದೇ ಇರೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದರ ವಿಶ್ವಾಮಿತ್ರ ಇಲ್ಲಪ್ಪ, ಅವಳನ್ನ ಸಂಹಾರ ಮಾಡಲೇಬೇಕು ನೀನು, ಸ್ತ್ರೀ ವಧೆ ಅನ್ನೋದು ಆಗಲ್ಲ, ಸ್ತ್ರೀಯೇ ಅಲ್ಲ ಅವಳು ಅನ್ನೋ ತರದಲ್ಲಿ ಅಷ್ಟು ದುಷ್ಟೇ ಅವಳು ಅಂತೆಲ್ಲ ಹೇಳ್ತಾರೆ. ಆದರೂ ಏನು ಮಾಡ್ತಾನೆ, ನೀವು ಹೇಳಿರ್ಬೋದು ಮನಸ್ಸಲ್ಲಿ ಅನ್ಕೋತಾನೆ ರಾಮ, ಇವರೆಲ್ಲ ಹೇಳ್ಬೋದು, ಆದರೆ ನಾನು ನೋಡಿಲ್ವಲ್ಲ ಹಾಗೆ ಅವಳು ದುಷ್ಟೆ ಅನ್ನೋದನ್ನ ಅಂತ ಹೇಳಿಕೊಂಡು ಕೊಲ್ಲದೇ ಇರ್ತಾನೆ ಅಂತ. ಆವಾಗ ಏನು ಮಾಡ್ತಾಳೆ, ಅವಳು ಬಿಡಲ್ಲ. ಹಂಗೆ ಇವನು ಯೋಚನೆ ಮಾಡ್ತಾ ಇರೋವಾಗಲೇ ಅಲ್ಲಿಂದ ಬರ್ತಾಳೆ, ಬಂದು ರಾಮನ ಮೇಲೆ ಕೈ ಮಾಡಕ್ಕೆ ಬಂದ್ಬಿಡ್ತಾಳೆ. ಆವಾಗ ರಾಮ ಗಮನಿಸಿದಾಗ ಅವಳು ಮಾಯೆಯಿಂದ ಪೂರ್ತಿ ಕತ್ತಲೆಯನ್ನು ಉಂಟು ಮಾಡಿಬಿಡ್ತಾಳಂತೆ, ಮತ್ತು ಆ ಪ್ರದೇಶ ಎಲ್ಲ ಪೂರ್ತಿ ಧೂಳು ತುಂಬಿಕೊಳ್ಳೋ ಹಾಗೆ ಮಾಡ್ತಾಳೆ. ಎಲ್ಲ ಮಾಯೆಯಿಂದ ಅವಳು ಮಾಡೋದು. ಆಮೇಲೆ ಕಲ್ಲು ಮಳೆ ಸುರಿತಾಳೆ. ಇಷ್ಟೆಲ್ಲ ಆದಾಗ ರಾಮನಿಗೆ ಗೊತ್ತಾಗೋಯ್ತು, ಓಹೋ ಸಾಮಾನ್ಯ ಎಲ್ಲ ಇದು ಮಹಾದುಷ್ಟೆ ಇವಳು, ಸ್ತ್ರೀತ್ವವೇ ಇಲ್ಲ ಇವಳಲ್ಲಿ ಅಂತ ಹೇಳಿ ಏನು ಮಾಡ್ತಾನೆ, ಅವಳ ಆವಾಗಲೂ ಒಂದು ಹೆಜ್ಜೆ ನೋಡಿ ಅವಳ ಭುಜವನ್ನು ಕತ್ತರಿಸ್ತಾರೆ ಹೊರತು ಸಾಯಿಸಲ್ಲ. ಕೊನೆಗೆ ವಿಶ್ವಾಮಿತ್ರ ಹೇಳ್ಬಿಡ್ತಾರೆ, ಹೀಗೆಲ್ಲ ಮಾಡಬಾರ್ದು ರಾಮ, ನೀನು ಕರುಣೆ ತೋರಿಸಿದ್ ಸಾಕು, ಮಾಡು, ಇವಳ ಮೇಲೆ ಬಾಣ ಪ್ರಯೋಗ ಮಾಡು, ವಧೆ ಮಾಡು, ಕೊಲ್ಲು ಅವಳನ್ನ ಅಂತ ಆಜ್ಞೆ ಮಾಡಿದಾಗ ರಾಮ ಅವಳನ್ನ ವಧೆ ಮಾಡ್ತಾನೆ. ಅಂದ್ರೆ ಅವನ ಧರ್ಮ ಪ್ರಜ್ಞೆ ಎಲ್ಲಿವರೆಗೂ ಹೋಗುತ್ತೆ ಅಂತ. ಸ್ತ್ರೀನ್ ವಧೆ ಮಾಡಬಾರ್ದು ಅಂತ ಹೇಳಿದ್ರೆ ನಿಜವಾಗಿ ವಧೆಗೆ ಅರ್ಹಳು ಅಂತ ಅವನು ಕನ್ವಿನ್ಸ್ ಆಗಬೇಕು, ಆಮೇಲೆ ಮಾಡೋದು ಅಂತ ಹೇಳಿದ್ರೆ ಎಂಥ ಧರ್ಮ ಪ್ರಜ್ಞೆ ಅವನಿಗೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತೀವಿ. ಒಂದು ಕಡೆ ವಧೆ ಮಾಡೋದಿದ್ರೆ ಮತ್ತೊಂದು ಕಡೆ ಅವರ ಕರುಣೆಯನ್ನು ಜ್ಞಾಪಿಸ್ಕೋಬೇಕು. ಕರುಣಾಮೂರ್ತಿ ಅವನು ಅಂತ ಎಂಥವ್ರಿಗೂ ಕರುಣೆ ತೋರಿಸ್ಬಿಡ್ತಾರೆ. ಅಂದ್ರೆ ಧರ್ಮ ಪ್ರಜ್ಞೆ ಇಟ್ಕೊಂಡೇ ಕರುಣೆ ತೋರಿಸೋದು, ಅದು ಜ್ಞಾಪಕ ಇರಲಿ. ಒಂದು ಪ್ರಸಿದ್ಧವಾದದ್ದು ಜಯಂತ, ಇಂದ್ರನ ಮಗ. ಅವನು ಸೀತೆಗೆ ರಾಮ ವಿಶ್ರಾಂತಿ ತೆಗೆದುಕೋತಾ ಇರೋವಾಗ ಅವಳ ತೊಡೆ ಮೇಲೆ ಸೀತೆಯನ್ನ ಹಿಂಸೆ ಕೊಡ್ತಾನೆ ಸೀತೆಗೆ. ಆವಾಗ ರಾಮ ಎಚ್ಚರ ಮಾಡಿಕೊಂಡು ನೋಡಿದಾಗ ಹೋಗಿದೆ. ತಕ್ಷಣ ಓಡ್ಬಿಡ್ತಾನೆ. ಅವನು ಅಲ್ಲೇ ಇದ್ದಂಥ ಒಂದು ದರ್ಬೆಯನ್ನು ತೆಗೆದು ಅದ್ರ ಮೇಲೆ ಬ್ರಹ್ಮಾಸ್ತ್ರವನ್ನೇ ಮಾಡಿ ಅದನ್ನು ಪ್ರಯೋಗ ಮಾಡ್ತಾನೆ. ಆವಾಗ ಅವನು ಓಡ್ತಾನೆ ಜಯಂತ. ಯಾರು ಇಂದ್ರಾದಿ ದೇವತೆಗಳನ್ನ ಹಿಡಿತಾರೆ, ಯಾರು ಸಹಾಯ ಮಾಡಲ್ಲ. ಬ್ರಹ್ಮದೇವರು ಸಹಾಯ ಮಾಡೋಕ್ಕಾಗಲ್ಲ, ಶಿವ ಸಹಾಯ ಮಾಡೋಕ್ಕ, ಎಲ್ಲರೂ ಕೂಡ ಇಲ್ಲಪ್ಪ ನಾವ್ಯಾರು ಸಹಾಯ ಮಾಡೋಕ್ಕಾಗಲ್ಲ, ನಮ್ಮ ಕೈಲಾಗಲ್ಲ, ರಾಮನ್ನೇ ಶರಣ ಹೊದ್ದು ಆವಾಗ ಬಿಡ್ತಾನೆ. ಪ್ರಯತ್ನ ಪಡು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಆವಾಗ ರಾಮನ ಕಾಲಿಗೆ ಬಂದು ಬಿದ್ದಾಗ ಹೋಗ್ಲಿ ಬಿಡು, ಇನ್ಮೇಲೆ ಈ ತಪ್ಪು ಮಾಡಬೇಡ ಅಂಥೇಳಿ ಕರುಣೆಯಿಂದ ಬಿಟ್ಬಿಡ್ತಾನೆ ಅನ್ನೋದನ್ನ ಕೇಳ್ತೀವಿ. ಇದು ಒಂದು ಭಾಗ. ತಪ್ಪು ಮಾಡದವನಿಗೆ ಕರುಣೆ ತೋರಿಸಿದ್ದು, ನೋಡಿಸಿದ್ದು. ಮತ್ತೊಂದು ಜಟಾಯು ಪ್ರಕರಣ.
ಜಟಾಯು ಎಂಥ ಒಂದು ಪುಣ್ಯಜೀವಿ ಅನ್ನೋದನ್ನು ನೋಡ್ಬೇಕು ನಾವು. ಅವನು ಸೀತೆಯನ್ನು ಅಪಹರಣ ಮಾಡಿಕೊಂಡು ರಾವಣ ಹೋಗ್ತಾ ಇದ್ದಾಗ ಜಟಾಯು ಮಧ್ಯೆ ನಿಂತು ಅವನ ಜೊತೆ ಯುದ್ಧ ಮಾಡಿ ತುಂಬ ಪರಾಕ್ರಮದ ಯುದ್ಧ ಮಾಡ್ತಾನೆ. ಆದರೂ ರಾವಣ ಇದನ್ನು ಕತ್ತರಿಸಿದಾಗ ಅವನು ಹಾಗೇ ಬಿದ್ದುಬಿಡ್ತಾನೆ, ಜಟಾಯು ಕೆರಡ ಬಿದ್ದುಬಿಡ್ತಾನೆ. ರಾಮ ಅವಾಗ ನೋಡಿ ಇದನ್ನು, ಜಟಾಯು ದಶರಥನ ಸ್ನೇಹಿತ, ಅದರಿಂದ ಅವ್ನು ಜ್ಞಾಪಿಸ್ಕೊಂಡಿದ್ದವ್ರಿಗೆ ಇಬ್ಬರಿಗೂ ಮಾತುಕತೆ ಎಲ್ಲ ಆಗತ್ತೆ. ರಾಮ ತುಂಬ ಇದಾಗಿ ಎಂಥ ಒಂದು ನಿರ್ವ್ಯಾಜ ಪ್ರೇಮ ಇವನಿಗಿದೆ ಅಂತ ಹೇಳಿ ನೋಡ್ತಾನೆ. ಯಾಕೆಂದ್ರೆ ರಾಮನ ಬಗ್ಗೆ ಅವನಿಗೆ ನೇರವಾಗಿ ಗೊತ್ತಿಲ್ಲ, ನೋಡಿಲ್ಲ, ಮಾಡಿಲ್ಲ. ಆದರೂ ಕೂಡ ತನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟನಲ್ಲ ಜಟಾಯು ಅಂತ ಹೇಳಿ ಅವನ ಮೇಲೆ ತುಂಬ ವಿಶೇಷವಾದ ಪ್ರೀತಿಯನ್ನು ತೋರಿಸ್ತಾರೆ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಅವನು ಹೇಳ್ತಾರೆ, ನೋಡಪ್ಪ ಎಷ್ಟು ನೀನು ಮಾಡಿದೀಯಾ, ನಿನಗೆ ನನ್ನ ಒಂದು ದಿವ್ಯವಾದ ಲೋಕವನ್ನು ಕರುಣಿಸ್ತೀನಿ, ಅಲ್ಲಿ ಹೋಗು ಅಂತ ಹೇಳಿ, ದಿವ್ಯವಾದ ಲೋಕ ಮತ್ತೆ ಪುನರ್ಜನ್ಮವಿಲ್ಲ ಅಂಥ ಲೋಕಕ್ಕೆ ನನ್ನ ಕಳಿಸ್ತೀನಿ ನಾನು, ನನ್ನ ಅಪ್ಪಣೆಯಂತೆ ಹೋಗು ಅಂತ ಹೇಳ್ತಾನೆ ಅಂತ. ಗಮನಿಸಬೇಕು ಇಲ್ಲಿ ರಾಮನ ಅವತಾರ ಹೇಗಾಗಿದೆ. ತಾನು ಮನುಷ್ಯನಾಗಿ ನಡಿಬೇಕು, ಭೂಲೋಕದಲ್ಲಿ ಇರಬೇಕು ಅನ್ನೋ ಒಂದು ಸಂಕಲ್ಪದಿಂದ ಹಿಡಿದು ಬಂದವನು. ಒಂದು ಕ್ಷಣ ಅದನ್ನು ಮರ್ತು ಬಿಟ್ಟು ಅಂತ ಅನ್ಸುತ್ತೆ ಜಟಾಯು ಪ್ರಕರಣದಲ್ಲಿ. ಯಾಕೆಂದ್ರೆ ನನ್ನ ದಿವ್ಯವಾದ ಲೋಕಕ್ಕೆ ಕಳಿಸ್ಬಿಟ್ಟಿದ್ದಾನೋ ಅಂತ ಹೇಳ್ಬೇಕಾದ್ರೆ ದಿವ್ಯ ಲೋಕಕ್ಕೆ ಅಧಿಪತಿಯಾಗಿ ಇದ್ದಿರ್ತಾನೆ, ಅದನ್ನು ಮಾಡಕ್ ಸಾಧ್ಯ? ತನ್ನ ಮೂಲ ಸ್ವರೂಪವನ್ನು ಜ್ಞಾಪಿಸ್ಕೊಂಡ್ಬಿಟ್ಟ ಜಟಾಯುವಿನ ಎದುರುಗಡೆ ಅನ್ನೋದು ನಮ್ಗೆ ಗೊತ್ತಾಗಿ ಅದನ್ನ ಅವನಿಗೆ ನನ್ನ ಅಪ್ಪಣೆ ಆಗಿದೆ ಅಂತ ಹೇಳೋದು. ಬೇಕಾದ್ರೆ ಅಪ್ಪಣೆ ಮಾಡ್ಬೇಕಾದ್ರೆ ಅವನಿಗೆ ಎಂಥ ಕಂಟ್ರೋಲ್ ಇರಬೇಕು. ಅವನೇ ಸಾಕ್ಷಾತ್ ಪರಮಪುರುಷ ಅನ್ನೋದನ್ನ ತೋರಿಸ್ಕೊಂಡ್ಬಿಟ್ಟಿದ್ದಾನೆ ಆ ಸಮಯದಲ್ಲಿ ಅನ್ನೋದನ್ನ ನಾವು ಗಮನಿಸ್ಬೇಕು. ಹಾಗೆ ಮಾಡಿ ಅಷ್ಟೇ ಅಲ್ಲ, ಅದಕ್ಕೆ ಸಂಸ್ಕಾರವನ್ನು ಮಾಡಬೇಕಾದ್ರೂ ಕೂಡ ತನ್ನ ತಂದೆಗೆ ಯಾವ ರೀತಿ ಸಂಸ್ಕಾರವನ್ನು ಮಾಡ್ತಿದ್ನೋ, ತಂದೆಗೆ ನಿಜವಾದ ಸಂಸ್ಕಾರ ಮಾಡೋಕ್ಕಾಗಲಿಲ್ಲ, ಅರಣ್ಯಕ್ಕೆ ಬಂದ್ಬಿಟ್ಟಿದ್ದ ಅವನು, ಅದನ್ನು ಅದೇ ತರಹ ಜಟಾಯುಗೆ ಮಾಡ್ತಾನೆ. ತಂದೆಯಂತೆ ನೀನು ಅಂಥೇಳಿ ಲಕ್ಷ್ಮಣನಿಗೆ ಚಿತೆಯೆಲ್ಲ ರೆಡಿ ಮಾಡಪ್ಪ ಅಂತ ಹೇಳ್ಬಿಡ್ತಾನೆ. ಆ ಚಿತೆಗೆ ಅಗ್ನಿಸ್ಪರ್ಶ ತಾನೇ ತನ್ನ ಕೈಯಿಂದ ಅಗ್ನಿಸ್ಪರ್ಶ ಮಾಡ್ತಾನೆ ರಾಮ. ಅಷ್ಟು ಕರುಣೆ, ಅಷ್ಟು ವಾತ್ಸಲ್ಯ ವಿಷಯದಲ್ಲಿ ಅನ್ನೋದು ನಾವು ಗಮನಿಸ್ತೀವಿ. ಮತ್ತೊಂದು ರಾವಣ, ಅನೇಕ ಪ್ರಸಂಗಗಳಿದೆ, ಮಧ್ಯಮ ಒಂದು 2-3 ಮಾತ್ರ ಹೇಳ್ತೀನಿ. ರಾವಣ ಮೊದಲನೇ ದಿವಸ ಯುದ್ಧಕ್ಕೆ ಬಂದಾಗ ಏನು ಮಹಾಪರಾಕ್ರಮಿ ಅವನು, ಸಾಮಾನ್ಯನಲ್ಲ ರಾವಣ. ಅಂಥ ರಾವಣನ್ನ ರಾಮ ಬಾಣದ ಮೇಲೆ ಬಾಣ ಪ್ರಯೋಗ ಮಾಡಿ ಅವರ ರಥವನ್ನು ಧ್ವಂಸ ಮಾಡಿಬಿಡ್ತಾನೆ, ಸಾರಥಿಯನ್ನು ಕೊಂದಾಗ್ತಾನೆ, ಇದು ಕುದುರೆಗಳನ್ನ ನಾಶ ಮಾಡಿಬಿಡ್ತಾನೆ. ಅಷ್ಟು ಮಾಡಿ ಅವರ ಧ್ವಜ ಇದೆಯಲ್ಲ, ಛತ್ರಿ ಇದೆಯಲ್ಲ, ರಥದ ಛತ್ರಿ, ಅದು ಬಿತ್ತು. ಅವನ ಕಿರೀಟವೂ ಎಗರೋಯ್ತು, ರಾವಣನ ಕಿರೀಟವೂ ಎಗರೋಯ್ತು. ಎಲ್ಲ ಆದಮೇಲೆ ಕೊನೆಗೆ ಅವನ ಅಸ್ತ್ರಗಳು ಎಲ್ಲವನ್ನೂ ನಾಶ ಮಾಡಿಬಿಟ್ಟ ರಾಮ. ಒಂದಾದ ಮೇಲೆ ಒಂದು ಎಲ್ಲ ಮುಗಿದ ಮೇಲೆ ಕೊನೆಗೆ ಏನು ಮಾಡೋಕ್ಕಾಗಿಲ್ಲ, ಸುಮ್ಮನೆ ನಿರಾಯುಧ ಪಾಡಿಯಾಗಿದ್ದಾನೆ. ಆವಾಗ ರಾಮ ಹೇಳ್ತಾನೆ, ನಿರಾಯುಧ ಪಾಡಿಯಾಗಿದೆಯಾ, ನಿನ್ನ ಮೇಲೆ ನಾನು ಯುದ್ಧ ಮಾಡಲ್ಲ. ಒಂದು ಕೆಲಸ ಮಾಡು, ಇವತ್ತು ಹೋಗಿ ನೀನು ಅರಮನೆಗೆ ಹಿಂತಿರುಗಿ ಹೋಗಿ ಚೆನ್ನಾಗಿ ವಿಶ್ರಾಂತಿ ತಗೊಂಡು ನಾಳೆ ಬಾ, ನಾನು ಪರಾಕ್ರಮ ನಾಳೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಅಂದರೆ ಧ್ವನಿ ನೋಡಿ, ಅಲ್ಲಿ ಇವತ್ತು ಅಷ್ಟೆಲ್ಲ ಮಾಡಿದ್ದಾರೆ, ಆದರೂ ಸಾಲದೇ ಇರೋ ಇದಕ್ಕಿಂತ ನಾಳೆ ನಿಜವಾದ ಪರಾಕ್ರಮ ತೋರಿಸ್ತೀನಿ ಅಂತ ಹೇಳ್ಬೇಕಾದ್ರೆ ಅಂತ ಪುರುಷ ಅಂತ ಹೇಳ್ಕೊಂಡು, ವೀರಾಧಿವೀರ ಅಂತ ಹೇಳ್ಕೊಂಡು ರಾವಣ, ಅವನಿಗೆ ಎಂಥ ಅವಮಾನ ಆಗಿರ್ಬೇಕು. ಶತ್ರು ತನ್ನನ್ನ ಹೋಗಿ ವಿಶ್ರಾಂತಿ ತಗೊಂಡು ನಾಳೆ ಬಾ ಅಂತ ಮನಸ್ಸು ಮಾಡಿದ್ದ ರಾಮ ಅವತ್ತೇ ಮುಗಿಸ್ಬಿಡ್ಬೋದಾಗಿತ್ತು ಅವನ್ನ. ಯಾಕಂದ್ರೆ ಎಲ್ಲ ಹೊಟ್ಟಾಯ್ತು ಅವನಿಗೆ, ಅಸ್ತ್ರ ಇಲ್ಲ, ಸಾರಥಿ ಇಲ್ಲ, ಯಾವುದೂ ಇಲ್ಲ. ಅವತ್ತೇ ಸುಲಭವಾಗಿ ಮುಗಿಸ್ಬಿಡ್ಬೋದಾಗಿತ್ತು. ಆದರೂ ಹಾಗೆ ಮಾಡಲ್ಲ. ಅಂಥವನ ಮೇಲೆ ಯುದ್ಧ ಮಾಡಬಾರ್ದು, ನಿರಾಯುಧ ಪಡೆಯಾಗಿರೋ ಯುದ್ಧ ಮಾಡಬಾರ್ದು ಅಂಥೇಳಿ ಹೋಗ್ಬಿಟ್ಟು ನಾಳೆ ಬಾ, ರೆಸ್ಟ್ ತಗೊಂಡು ನಾಳೆ ಬಾ ಅಂತ ಹೇಳಿ ಒಂಥರ ಅವಮಾನವಾಯಿತು. ಇನ್ನೊಂದು ದಿಕ್ಕಿನಲ್ಲಿ ತನ್ನ ಪರಾಕ್ರಮವನ್ನು ಚೆನ್ನಾಗಿ ತೋರಿಸ್ಕೊಂಡಾಗಾಯಿತು. ರಾವಣ ವಾಪಸ್ ಹೋಗ್ತಾನೆ. ಅದು ಅವನ ಮೇಲೆ ತೋರಿಸಿದಂಥ ಕರುಣೆ ಅನ್ನೋದನ್ನು ನಾವು ಜ್ಞಾಪಕ ಇಟ್ಕೋಬೇಕು ಇಲ್ಲಿ. ಹಾಗೇನು ವಿರಾಧ, ಕಬಂಧ ಅವ್ರಿಗೆಲ್ಲ ಇದ್ದಾರೆ, ಅವಳ ಶತ್ರುಗಳಾಗಿ ವಿರಾಧ ಸೀತೆಯನ್ನು ಅಪಹರಿಸ್ಕೊಂಡಕ್ಕೋಸ್ಕರ ಬಂದ. ಇವನು ಕಬಂಧ ಇಬ್ಬರನ್ನು, ರಾಮ ಲಕ್ಷ್ಮಣ ಇಬ್ಬರ ಮೇಲೂ ಕೈ ಮಾಡಕ್ಕೆ ಬಂದ ಅವನು. ಅಂಥ ವಿರೋಧಿಗಳನ್ನು, ಶತ್ರುಗಳ ಮೇಲೂ ಕೂಡ ಒಂದು ಕರುಣೆಯನ್ನು ತೋರಿಸಿ ಅವ್ರಿಗೆ ಮಾಡೋ ಸಂಸ್ಕಾರಗಳೆಲ್ಲ ಮಾಡಿದ್ರಲ್ಲ ರಾಮ ಅಂಥೇಳಿ, ಎಂಥ ಕರುಣೆಯ ಒಂದು ಅಂತ ಜ್ಞಾಪಿಸ್ಕೋಬಹುದು. ಅಷ್ಟೇ ಅಲ್ಲ, ಒಂದು ಕಡೆ ಕರುಣೆ ಇದ್ರೆ ಇನ್ನೊಂದು ಕಡೆ ಅವನು ಎಲ್ಲಿ ಯಾರನ್ನ ಸಂಹಾರ ಮಾಡಬೇಕೋ, ಯಾರನ್ನ ಶಿಕ್ಷೆ ಕೊಡಬೇಕು, ಯಾರಿಗೆ ಶಿಕ್ಷೆ ಕೊಡ್ಬೇಕು ಅವ್ರನ್ನ ಕೊಡ್ತಾ ಇದ್ದ. ಅದಕ್ಕೆ ಹೇಳ್ತಾರೆ ವಾಲ್ಮೀಕಿಗಳು, ನಿಯಮೇನ ಹನಿಷ್ಯತಿ ಅಂತ. ಕೊಲ್ಲೋದು ಅಂತ ಬಂದಾಗ ನ್ಯಾಯವಾಗಿದ್ರೆ ಕೊಲ್ಲೇ ಕೊಲ್ತಾನೆ ಅಂತ. ಅದು ಬಹಳ ಮುಖ್ಯ.
ಎಲ್ಲ ಇದನ್ನ ಒಂದು ಪ್ರಸಂಗ ಬರುತ್ತೆ ಅರಣ್ಯಕಾಂಡದಲ್ಲಿ. ಒಂದು ದೊಡ್ಡ ಬೆಟ್ಟವನ್ನು ನೋಡ್ತಾನೆ, ಬೆಟ್ಟ ಅಂತ ಅನ್ಕೋತಾನೆ. ಅವ್ರ ಆಶ್ರಮಗಳ ಋಷಿಗಳನ್ನು ಕೇಳ್ತಾನಂತೆ ರಾಮ, ಇದೆಲ್ಲ ಬೆಟ್ಟ, ಇದು ದೊಡ್ಡ ಬೆಟ್ಟ ಅಲ್ಲ ರಾಮ, ಇದು ಇಷ್ಟು ಜನ ಸಾಧುಗಳಿದ್ದಾರೆ, ಋಷಿಗಳಿದ್ದಾರೆ, ಅವರೆಲ್ಲ ಈ ರಾಕ್ಷಸರು ಕೊಂದಾಕ್ಬಿಟ್ಟಿದ್ದಾರೆ, ಅವರ ಮೂಳೆಗಳು ಹೀಗೆ ಅಂತ ತೋರಿಸಿದಾಗ ರಾಮನಿಗೆ ಗಾಬರಿ ಆಗುತ್ತೆ. ಅಯ್ಯೋ, ಇಷ್ಟೊಂದು ಜನ ಸತ್ತಿದಾರ, ಅಷ್ಟೊಂದು ಕೊಂದಾಕಿದಾರ ರಾಕ್ಷಸರು ಅಂತ. ಆವಾಗ ಇದನ್ನು ನೀನೇ ಕಾಪಾಡಬೇಕಪ್ಪ ರಾಮ ನಮ್ಮನ್ನ ಅಂತ ಹೇಳಿ ಅವ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡಾಗ ಅಭಯಂ ಅಂತ ರಾಮ ಅಭಯವನ್ನು ಕೊಟ್ಬಿಡ್ತಾನೆ. ಇದನ್ನು ಗಮನಿಸ್ತಾ ಇರ್ತಾಳೆ ಸೀತೆ. ಆಮೇಲೆ ಕುಟೀರಕ್ಕೆ ಬಂದ್ಮೇಲೆ ಕೇಳ್ತಾಳಂತೆ, ರಾಮ ಎಲ್ಲ ಸರಿ ಮಾಡಿದ್ದು, ಆದರೆ ಅವ್ರಿಗೆ ಅಭಯ ಕೊಟ್ಬಿಟ್ಟಿಯಲ್ಲ, ಈ ರಾಕ್ಷಸರನ್ನ ಕೊಲ್ತೀನಿ ಅಂತ, ರಾಕ್ಷಸ ನಿನಗೇನು ತೊಂದರೆ ಮಾಡಿದ್ರು, ನಮ್ಗೇನು ತೊಂದರೆ ಮಾಡ್ಲವಲ್ಲ ಅವರು ಅಂತ, ಅವ್ರಿಗೆ ನೀನು ಯಾಕೆ ಇದು ಮಾಡಬೇಕು ಅಂತ ಕೇಳ್ತಾಳಂತೆ. ಕೇಳುವಾಗ ಎಷ್ಟು ನಯವಾಗಿ ಕೇಳ್ತಾಳೆ ಅಂತ ಹೇಳಿದ್ರೆ, ಕೇಳ್ತೀನಿ, ಆದರೆ ನಿನಗೆ ಗೊತ್ತಿಲ್ಲ ಅಂತಲ್ಲ, ಧರ್ಮ ಎಲ್ಲ ನಿನಗೆ ಗೊತ್ತು, ಆದರೆ ಸ್ಮಾರಯೇ ನತು ಶಿಕ್ಷೆಯೇ ಅಂತ ಹೇಳ್ತಾಳೆ. ನನಗೆ ಪಾಠ ಹೇಳ್ತಾ ಇಲ್ಲ ರಾಮ, ಸುಮ್ಮನೆ ನೀನು ಜ್ಞಾಪಕ ಮಾಡ್ತಾ ಇದ್ದೀನಿ, ಜ್ಞಾಪಕ ಕೊಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ತುಂಬ ಚೆನ್ನಾಗಿ ಅವಳು ಹೇಳ್ತಾಳೆ. ಅದಕ್ಕೆ ರಾಮ ಚೆನ್ನಾಗಿ ಹೇಳ್ತಾನೆ, ಇಲ್ಲ, ನಾನು ಕ್ಷತ್ರಿಯ, ನಾನು ಕ್ಷತ್ರಿಯರಾಗಿರೋ ಕರ್ತವ್ಯ ಏನು ಅಂತ ಹೇಳಿದ್ರೆ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಎರಡು ಮಾಡಲೇಬೇಕು ಅಂತ ಸ್ಥಾನದಲ್ಲಿದ್ದೀನಿ. ಅಂದ ನಮಗೆ ತೊಂದರೆ ಕೊಡ್ತಾರೆ ಅಂತಲ್ಲ, ಶಿಷ್ಟರು ಇದ್ದಾರಲ್ಲ, ಋಷಿಗಳಿದಾರಲ್ಲ, ಅವರ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಅವರಿಗೆ ಉಪಟಳವನ್ನು ಕೊಡ್ತಾ ಇರೋವಂಥ ರಾಕ್ಷಸರನ್ನ ಸಂಹಾರ ಮಾಡೋದನ್ನ ಕರ್ತವ್ಯ ಮಾಡಿಯೇ ಮಾಡ್ತೀನಿ ಅಂತ ಹೇಳಿ ಅವಳಿಗೆ ಹೇಳಿ ಸಮಾಧಾನ ಮಾಡ್ತಾನೆ. ಅವಳು ಒಪ್ಕೋತಾಳೆ ಅಂತ. ಅಂದರೆ ನಿಯಮೇನ ವಧಿಷ್ಯತಿ ಅಂತ, ಅದು ಬಹಳ ಮುಖ್ಯವಾದ ವಿಷಯ ಇಲ್ಲಿ. ಇಷ್ಟು ಹೀಗೆ ರಾಮನ ಕಲ್ಯಾಣ ಗುಣಗಳು ಅನೇಕ ಇದೆ. ಎಲ್ಲವನ್ನೂ ಗಮನಿಸೋಕ್ಕೆ ನಾವು ಹೋಗ್ತಾ ಇಲ್ಲ. ಇಷ್ಟಿಟ್ಕೊಂಡು ಅಂಥ ಒಂದು ರಾಮನನ್ನ ನಾವು ಪಾರಾಯಣ ದಡ ಅಂತ ಹೇಳಿದ್ವಲ್ಲ, ಪಾರಾಯಣ ಮಾಡಬೇಕಾದ್ರೆ ಹೇಗೆ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಒಂದು ಉಪದೇಶ ಬೇಕು ಅಂತ ಹೇಳ್ತಾರೆ. ಸಂಪ್ರದಾಯದಲ್ಲಿ ಉಪದೇಶ ತೆಗೆದುಕೊಂಡು ಪಾರಾಯಣ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಉಪದೇಶ ಅಂದರೆ ಏನು ಅಂತ ಹೇಳಿದ್ರೆ ಶ್ರೀರಂಗ ಮಹಾಗುರುಗಳು ಅದನ್ನು ಹೇಳ್ತಾ ಇದ್ರು. ಉಪದೇಶ, ಅಲ್ಲೇ ಪದವೇ ಹೇಳ್ತಾ ಇದೆಯಲ್ಲಪ್ಪ ನೋಡಿ ಅಂತ. ಯಾವ ದೇಶ ಇದೆಯೋ, ಗುರಿ ಇದೆಯೋ, ಪ್ರದೇಶ ಇದೆಯೋ, ಅದಕ್ಕೆ ಸಮೀಪಕ್ಕೆ ಕರ್ಕೊಂಡು ಹೋಗೋವಂಥ ಕ್ರಿಯೆ ಇದೆಯಲ್ಲ, ಅದೇನೇ ಉಪದೇಶ ಅಂತ ಹೇಳ್ತಾ ಇದ್ರು. ಅಂದರೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ರು. ಉದಾಹರಣೆ ಹೇಗೆ, ಯಾತಕ್ಕೆ ಅಂತ ಹೇಳಿದ್ರೆ, ಉಪರಿಪ್ಲವವಾಗಿ ನಾವೇನಾದರೂ ಮಾಡ್ತಾ ಇದ್ರೆ ಅದರಿಂದ ಪ್ರಯೋಜನ ಇಲ್ಲಪ್ಪ ಅಂತ. ಯಾವುದನ್ನು ಕೂಡ ನಾವು ವಿಷಯ ತಿಳ್ಕೊಂಡು ಆಳವಾಗಿ ನಾವು ಗಮನಿಸಿ ಆ ಮೂಲದ ಕಡೆ, ಗುರಿಯ ಕಡೆ ಕರ್ಕೊಂಡು ಹೋಗುವಂಥ ಕ್ರಿಯೆ ಆಗಬೇಕು. ಅದಾಗದೇ ಇದ್ದರೆ ಪ್ರಯೋಜನವಾಗಲ್ಲ ಎಂಬುದಾಗಿ. ಅದಕ್ಕೆ ಹಲಸಿನ ಹಣ್ಣಿನ ಉದಾಹರಣೆಯನ್ನು ಗುರುಮಹಂತರು ಕೊಡ್ತಾ ಇದ್ರು, ಶ್ರೀರಂಗ ಮಹಾಗುರುಗಳು ಕೊಡ್ತಾ ಇದ್ರು. ಏನಪ್ಪ ಅಂತ ಹೇಳಿದ್ರೆ, ಯಾವನೋ ಒಬ್ಬ ಫಾರಿನರ್ ಅಂತ ಇಟ್ಕೊಳ್ಳೋಣ, ಹಲಸಿನ ಹಣ್ಣಿನ ಬಗ್ಗೆ ಗೊತ್ತಿಲ್ಲ, ಅವನಿಗೆ ಪರಿಚಯ ಇಲ್ಲ, ಹೇಗೆ ಕೊಯ್ಬೇಕು ಅಂತ ಗೊತ್ತಿಲ್ಲ, ಅದ್ರಲ್ಲಿ ಏನನ್ನ ನಾವು ತಿನ್ನಬೇಕು ಅನ್ನೋದು ಗೊತ್ತಿಲ್ಲ. ಎಲ್ಲರೂ ತೊಗೊಂಬರ್ತಾರಲ್ಲ ಮಾರ್ಕೆಟನ್ನು ತೊಗೊಂಬಂದ್ಬಿಡ್ತಾನೆ. ಅದನ್ನ ಹೇಗೆ ತಿನ್ನಬೇಕು ಅಂತ ಹಾಗೆ ಕಚ್ಚಕ್ಕೆ ಹೋದರೆ ಮುಳ್ಳೆಲ್ಲ ಚುಚ್ಕೊಂಡ್ಬಿಡುತ್ತೆ. ಫಾರಿನರ್ ಅಂತ ಇಟ್ಕೊಳ್ಳೋಣ, ಪಾಪ ಅವನಿಗೆ ಗೊತ್ತಿಲ್ಲ. ಅಯ್ಯೋ, ಮುಳ್ಳು ಚುಚ್ಕೊಂಡ್ಬಿಡ್ತಲ್ಲ, ಸರಿ ಕತ್ತರಿಸ್ಬೇಕನ್ನೋ, ಕತ್ತರಿಸೋಣ ಅಂತ ಹೋಗಿ ಕತ್ತರಿಸಿದ್ರೆ ಅದ್ರ ಒಳಗಡೆ ಹಾಲೆಲ್ಲ ಬರುತ್ತೆ, ಹಾಲೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಅದನ್ನ ಬಿಡ್ಸೋಕ್ಕಾಗಲ್ಲ. ಅದೇನಾದರೂ ಗಡ್ಡ ಬಿಟ್ಟಿದ್ರೆ ಗಡ್ಡ ಕಟ್ಕೊಂಡ್ಬಿಡುತ್ತೆ. ಅದನ್ನ ಅಂಟ್ಕೊಂಡಿರೋದ್ರ ಹೋಗಿಸೋಕ್ಕೆ ನೀರನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ಅಂಟ್ಕೊಂಡ್ಬಿಡುತ್ತೆ. ಅಂಥವನು ಯಾವುದು ನೋಡ್ಬೇಕಾ, ಜುಂಗನ್ ತಿನ್ಬೇಕಾ, ಯಾವುದನ್ನು ತಿನ್ಬೇಕು ಗೊತ್ತಿಲ್ಲದೆ ಒದ್ದಾಡ್ತಾ ಇರೋ ಸಮಯದಲ್ಲಿ ಅವ್ರಿಗೊಂದು ಉಪದೇಶ ಮಾಡಬೇಕಪ್ಪ ಅಂತ ಆ ತರಹ ನಯನ ಮಾಡ್ಕೊಂಡ್ಬರ್ತಾರೆ. ಅಂದರೆ ಯಾವ ಭಾಗ ಮುಖ್ಯ, ಹಲಸಿನ ಹಣ್ಣಿನಲ್ಲಿ ಒಳ್ಳೆ ತೊಳೆ ಇದೆಯಲ್ಲ, ಮಧುರವಾದ ತೊಳೆ, ಅದನ್ನೇ ಆಸ್ವಾದನೆ ಮಾಡಬೇಕು. ಅದನ್ನು ಯಾವ ರೀತಿ ನಮಗೆ ತೊಂದರೆ ಆಗದೆ ಇರೋ ಹಾಗೆ, ಅಂಟುಕೊಳ್ಳದೆ ಇರೋ ಹಾಗೆ ಮೊದಲು ಎಣ್ಣೆ ಎಲ್ಲ ಕೈಗೆ ಸವರ್ಕೊಂಡು ಆಮೇಲೆ ಹೇಗೆ ಸ್ವಲ್ಪವಾಗಿ ಬಿಡಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀವಲ್ಲ, ಹೇಳ್ಕೊಟ್ಟು ಅದನ್ನು ಆಸ್ವಾದನೆ ಮಾಡೋ ಹಾಗೆ ಮಾಡ್ತೀವಲ್ಲ, ಅದೇ ಉಪದೇಶ, ಹಲಸಿನ ಹಣ್ಣಿನ ಉಪದೇಶ ಅಂತ ಹೇಳೋರು. ಹಾಗೇನೆ ಮತ್ತೊಂದು ಉದಾಹರಣೆ ಕೊಡೋರು, ವೀಣೆ ಇದೆ. ವೀಣೆಯ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಯಾವುದನ್ನು ಹೇಳ್ತಾರೆ? ವೀಣೆಯಲ್ಲಿ ದೊಡ್ಡ ಬುರುಡೆ ಇದೆ, ಈ ಕಡೆ ಒಂದು ಬುರುಡೆ, ಆ ಕಡೆ ಒಂದು ಸಣ್ಣ ಬುರುಡೆ ಇದೆ, ತಂತಿಗಳಿದೆ ಅಂತೆಲ್ಲ ಹೇಳಿ ತಂತಿ ಬಗ್ಗೆ, ಬುರುಡೆ ಬಗ್ಗೆ, ಮರದ ಬಗ್ಗೆ ಎಲ್ಲ ಹೇಳ್ತಾ ಇದ್ರೆ ಅದರಿಂದ ಬರೋ ನಾದ ಇದೆಯಲ್ಲ, ಆ ಸೆಂಟ್ರಲ್ ಐಡಿಯಾ ಅಂತ ಯಾವನ್ನ ಹೇಳ್ತೀವೋ ನಾದ, ಅದರ ಆಸ್ವಾದನೆ ಆಗಬೇಕು ಅನ್ನೋ ವಿಷಯದ ಕಡೆ ಗಮನ ಕೊಡದೇ ಇದ್ರೆ, ಆ ಕಡೆ ನಯನ ಮಾಡದೇ ಇದ್ರೆ ಅದು ಯಾವ ಪ್ರಯೋಜನಪ್ಪ? ಆ ತರಹ ನಯನ ಮಾಡೋದಿದೆಯಲ್ಲ, ಅದನ್ನೇ ಉಪದೇಶ ಅಂತ ಹೇಳೋದು. ಮರಭಾವದಿಂದ ವೀಣೆಯಲ್ಲಿ ಅಮರ ಭಾವಕ್ಕೆ ಅವನು ಕರ್ಕೊಂಡು ಹೋಗ್ತಾನೋ ಅವನೇಪ್ಪ ಉಪದೇಶಕ ಅಂಥೇಳಿ ವಿಶೇಷವಾಗಿ ಹೇಳೋರು. ಹಾಗೆ ಇಲ್ಲೂ ಕೂಡ
ವಿಶೇಷವಾಗಿ ಉಪದೇಶಕರ ಕರ್ತವ್ಯ ಏನಪ್ಪ ಇದೆ ಅಂತ ಹೇಳಿದ್ರೆ, ಅವರ ಜವಾಬ್ದಾರಿ ಏನಪ್ಪ ಇದೆ ಅಂತ ಹೇಳಿದ್ರೆ, ಅವನು ಮೊದಲು ಚೆನ್ನಾಗಿ ಆಸ್ವಾದನೆ ಮಾಡಿರಬೇಕು. ರಾಮಾಯಣದಲ್ಲಿ ಯಾವುದನ್ನು ನಾವು ಕಲಿಬೇಕು, ಯಾವ ಕಡೆ ನಾವು ಪ್ರಯಾಣ ಮಾಡಬೇಕು, ಹೇಗೆ ನಾವು ನಯನ ಮಾಡಬೇಕು ಅನ್ನೋದು ತಿಳ್ಕೊಂಡು ಅದನ್ನು ಮಾಡಿದಾಗ ಉಪದೇಶಕನಾಗ್ತಾನೆ ಅವನು ಅನ್ನೋದನ್ನು ಜ್ಞಾಪಿಸ್ತಾ ಇದ್ರು. ಹೀಗೆ ಇಂಥ ಉಪದೇಶವನ್ನು ಮಾಡ್ತಾ ಇದ್ದಾಗ, ಸರಿಯಾದ ಕ್ರಮದಲ್ಲಿ ಮಾಡ್ತಾ ಇದ್ದರೆ, ಇದು ಪಾರಾಯಣದ ಒಂದು ವಿಷಯಕ್ಕೆ ಹಿಡಿದು ಯಾವುದೇ ವಿಷಯ ತೆಗೆದುಕೊಂಡ್ರು ಕೂಡ ಆವಾಗ ನಿಜವಾದ ಅರ್ಥದಲ್ಲಿ ಇದು ಉತ್ಸವವಾಗತ್ತೆ. ಉತ್ಸವ ಅಂತ ಹೇಳಿದ್ರೆ ಮತ್ತೆ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ರು, ಸವನ. ಸವನ ಅಂತ ಹೇಳಿದ್ರೆ ಯಜ್ಞ. ಯಜ್ಞ ಅನ್ನೋದು ಅಂದರೆ ಮೇಲ್ಮುಖವಾಗಿ, ಊರ್ಧ್ವಮುಖವಾಗಿ ನಮ್ಮನ್ನು ಕರ್ಕೊಂಡು ಹೋಗುವಂಥ ಒಂದು ಯಜ್ಞ ರೂಪವಾದ ಕ್ರಿಯೆ ಅಂತ ಹೇಳೋರು. ಹಾಗೇನೆ ಮತ್ತೊಂದು ಅರ್ಥನ ಹೇಳ್ತಾರೆ, ಉತ್ಸೂತೆ ಹರ್ಷಂ ಅಂತ. ಒಂದು ಹರ್ಷವನ್ನ, ಸಂತೋಷವನ್ನ ಯಾವುದು ಕೊಡುತ್ತೋ, ಉಂಟು ಮಾಡಿಕೊಡುತ್ತೋ, ಉತ್ಸಾಹವನ್ನು ಕೊಡುತ್ತೋ, ಅದಕ್ಕೆ ಉತ್ಸವ ಎಂಬುದಾಗಿ ಹೇಳ್ತಾರೆ ಅನ್ನೋದನ್ನು ಹೇಳ್ತಾ ಇದ್ರು. ಅಂದರೆ ಮೇಲ್ಮುಖವಾಗಿ ಹೋಗಬೇಕಾದ್ರೆ ಯಾವುದು ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಬುದ್ಧಿಗಳನ್ನು ಯಾವುದು ಮೇಲ್ಮುಖವಾಗಿ ಕರ್ಕೊಂಡೋಗಿ ಸಂತೋಷವನ್ನು ಕೊಡುತ್ತೋ ಅದೇ ಉತ್ಸವ ಎಂಬುದಾಗಿ. ಸಂತೋಷವನ್ನು ಇಲ್ಲಿ ಯಾವ ಸಂತೋಷ ಬೇಕು ಅಂತ ಹೇಳಿದ್ರೆ, ಗುರಿಯತ್ತ ನಮ್ಮನ್ನು ಕೊಂಡೊಯ್ಯಬೇಕು, ರಾಮನಲ್ಲಿ ರಮಿಸುವ ಹಾಗೆ ಕರ್ಕೊಂಡು ಹೋಗಬೇಕು. ಯಾವ ಕ್ರಿಯೆ ರಾಮನಲ್ಲಿ ರಮಿಸುವ ಹಾಗೆ ಮಾಡುತ್ತೋ ನಮ್ಮ ಮನಸ್ಸು ಬುದ್ಧಿಗಳಿಗೆ, ಅದೇನೇ ನಿಜವಾದ ಅರ್ಥದಲ್ಲಿ ಉತ್ಸವ ಆಗತ್ತೆ ಎಂಬುದಾಗಿ ಹೇಳ್ತಾ ಇದ್ರು. ಅವರು ಕೊಡ್ತಾ ಇದ್ದಂಥ ಉದಾಹರಣೆ, ಒಂದು ವೃಕ್ಷ ಇದೆ. ವೃಕ್ಷದಲ್ಲಿ ಬೆಳೀತಾ ಬೀಜ ಹಾಕಿ ಬೆಳೀತಾ ಇರುವಾಗ ಹೂವು ಬರುತ್ತೆ, ಆಮೇಲೆ ಹಣ್ಣು ಬರುತ್ತೆ, ಎಲ್ಲ ವಿಕಾಸವಾಗತ್ತೆ. ಹೂವು ಹಣ್ಣು ಎಲ್ಲ ವಿಕಾಸವಾಗೋದಿದೆಯಲ್ಲ, ಅದೇ ಒಂದು ಹರ್ಷವನ್ನು ಕೊಡುತ್ತೆ. ಆ ಹರ್ಷ ಯಾವಾಗಪ್ಪ ಉಂಟಾಗತ್ತೆ ಅಂತ ಹೇಳಿದ್ರೆ, ಆ ಬೀಜ ಮೊದಲನಿಟ್ಟವಲ್ಲ ಅದು ವಿಕಾಸವಾದಾಗ ಸಂತೋಷವಾಗತ್ತೆ. ಅದರಿಂದ ಬೀಜದೊಡಗೂಡಿ ಅದು ಕನೆಕ್ಷನ್ ಇಟ್ಕೊಂಡಿದ್ದಾಗ ಮಾತ್ರ ಇದಕ್ಕೂ ಕೂಡ ಒಂದು ಸಂತೋಷ ಅನ್ನೋದು ಉಂಟಾಗತ್ತೆ, ಆ ವಿಕಾಸ, ಅರಳುವಿಕೆ ಅನ್ನೋದು ಉಂಟಾಗತ್ತೆ. ಅದರಿಂದ ಬೀಜದ ಕನೆಕ್ಷನ್ ತಪ್ಪಿಸ್ಕೊಂಡ್ರೆ ಹೂವು ಇಲ್ಲ ಬಾಡಿ ಹೋಗುತ್ತೆ, ಹಣ್ಣು ಬಾಡಿ ಹೋಗುತ್ತೆ. ಆದ್ದರಿಂದ ಆ ಮೂಲದ ಕಡೆ ಒಂದು ಗಮನ ಇರಬೇಕು, ಮೂಲಕ್ಕೆ ಅಂಟುಕೊಂಡಿರಬೇಕು ಅನ್ನೋ ವಿಷಯವನ್ನ ಹೇಳಿದಾಗ ಆವಾಗಲೇ ಒಂದು ವಿಕಾಸ, ಅರಳುವಿಕೆ ಅಥವಾ ಉತ್ಸಾಹ, ಒಂದು ಹರ್ಷ ಅನ್ನೋದಿರುತ್ತೆ ಅಂತ ಹೇಳಿಕೊಂಡು, ಉತ್ಸವದಲ್ಲಿ ನಾವು ಗಮನಿಸಬೇಕಾಗಿರೋ ಮುಖ್ಯವಾದ ಅಂಶ ಯಾವುದಪ್ಪ ಅಂತ ಹೇಳಿದ್ರೆ, ರಾಮೋತ್ಸವ ಅಂದ್ಬಿಟ್ಟು ನಾವು ನಮಗೆ ತೋರಿದ ಕೆಲಸಗಳೆಲ್ಲ ಮಾಡಿದ್ರೆ ಉತ್ಸವ ಆಗಲ್ಲ. ರಾಮನನ್ನೇ ನೆನೆಸ್ಕೊಂಡು ನಾವು ಮಾಡೋ ಕ್ರಿಯೆಗಳು ಪ್ರತಿಯೊಂದು ಕೂಡ ರಾಮನ ಕಡೆ ಕರ್ಕೊಂಡು ಹೋಗೋ ಹಾಗಿದ್ರೆ, ನಮ್ಮ ಒಳಗಡೆಯೇ ಬೆಳಗುತ್ತಾ ಇರೋವಂಥ ರಾಮನ ಕಡೆ ಕರ್ಕೊಂಡು ಹೋಗೋದಾಗಿದ್ರೆ, ಆವಾಗ ಅದರ ನಿಜವಾದ ಅರ್ಥದಲ್ಲಿ ಅದು ರಾಮೋತ್ಸವ ಆಗತ್ತೆ ಅನ್ನೋದ್ರ ಕಡೆ ನಮ್ಮ ಗಮನವನ್ನು ಸೆಳೀತಾ ಇದ್ರು. ಹಾಗೆ ನಮ್ಮ ಜೀವವನ್ನ ಆ ಜೀವದ ಹಿಂದೆ ಬೆಳಗುತ್ತಾ ಇರೋವಂಥ ದೇವನ ಕಡೆ ಕರ್ಕೊಂಡು ಹೋಗೋದೇ ಉತ್ಸವ ಅಪ್ಪ ಅಂಥೇಳಿ, ಇದನ್ನ ಅಲ್ಲಿ ಅಯೋಧ್ಯೆಯಲ್ಲಿ ಮಾತ್ರ ಮಾಡಬೇಕು ಅಂತಲ್ಲ, ನಮ್ಮ ಮನೆಗಳಲ್ಲಿ ಮಾಡಿದ್ರೂ ಆಗತ್ತೆ, ಎಲ್ಲಿ ಮಾಡಿದ್ರೂ ಆಗತ್ತೆ, ಯಾವಾಗ ಮಾಡಿದ್ರೂ ಆಗತ್ತೆ. ಪ್ರತಿದಿನವೂ ನಾವು ಮಾಡೋ ಕೆಲಸಗಳು ಒಂದೊಂದು ಕೂಡ ರಾಮನ ಕಡೆ ನಮ್ಮನ್ನು ಕರ್ಕೊಂಡು ಹೋಗೋದಾಗಿದ್ರೆ ಅದು ರಾಮೋತ್ಸವ ಆಗತ್ತೆ. ಪ್ರತಿದಿನವೂ ಮಾಡೋದು ನಿತ್ಯೋತ್ಸವ ಆಗತ್ತೆ. ನಿತ್ಯವೂ ಮಾಡ್ತಾ ಇದ್ರೆ ಅದು ಪಕ್ಷೋತ್ಸವ ಆಗತ್ತೆ. ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವ ಎಲ್ಲವೂ ಕೂಡ ಹೀಗೆ ಆಗತ್ತೆ. ಆದರೆ ಎಚ್ಚರಿಕೆ ಏನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ಈ ಉತ್ಸವ ಅಂತ ಹೇಳೋ ಕ್ರಿಯೆಗಳಲ್ಲಿ ಆ ರಾಮನ ಕಡೆ ಕರ್ಕೊಂಡು ಹೋಗ್ಬೇಕು, ದೇವನ ಕಡೆ ನಮ್ಮನ್ನು ಕರ್ಕೊಂಡು ಹೋಗಬೇಕು. ಆವಾಗ ನಿಜವಾದ ಅರ್ಥದಲ್ಲಿ ರಾಮನ ಒಂದು ಹರ್ಷ, ಒಂದು ಸಂತೋಷ, ಆನಂದ ನಮಗೆ ದೊರಕತ್ತೆ. ಆ ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ. ಆವಾಗಲೇ ನಿಜವಾದ ಅರ್ಥದಲ್ಲಿ ಇದು ರಾಮೋತ್ಸವವಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಈ ಮೂಲದ ಕನೆಕ್ಷನ್ ಅಂತ ಹೇಳುವಾಗ ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳ್ತಾ ಇದ್ರು, ಉತ್ಸವ ನಾವು ರಥೋತ್ಸವವನ್ನು ಹೇಳ್ತೀವಿ. ರಥೋತ್ಸವದಲ್ಲಿ ಏನು ಮಾಡ್ತಾರೆ ದೇವಾಲಯಗಳಲ್ಲಿ ಅಂತ ಹೇಳಿದ್ರೆ, ಮೂಲಮೂರ್ತಿ ಗರ್ಭಗೃಹದಲ್ಲೇ ಇರುತ್ತೆ, ಅದು ಹೊರಗೆ ಬರೋ ಹಾಗಿಲ್ಲ. ಆದರೆ ಅದರ ಪ್ರತಿನಿಧಿಯಾಗಿರುವಂಥ ಒಂದು ಉತ್ಸವ ಮೂರ್ತಿ ಇದೆಯಲ್ಲ, ಅದನ್ನು ಬೀದಿಗೂ ನಗರದಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಎಲ್ಲ ಕಡೆ ಹೋಗುತ್ತೆ. ಮನೆ ಮುಂದೆ ಹೋಗಿ ನಿಂತು ಭಗವಂತನಿಗೆ ಆ ಉತ್ಸವ ಮೂರ್ತಿಗೆಲ್ಲ ಪೂಜೆ ಮಾಡ್ತಾರೆ.
ಅವರ ಒಂದು ಪ್ರಸಾದವನ್ನು ಅಲ್ಲಿ ಕೊಡ್ತಾರೆ. ಹಾಗೆ ಉತ್ಸವ ಬರ್ತಾ ಇದೆ ಅಂತ ಹೇಳುವಾಗ ಏನು ಸಂಭ್ರಮೋ ಸಂಭ್ರಮ, ಮನೆಗಳೆಲ್ಲ ಬೀದಿಯೆಲ್ಲ ಶುದ್ಧ ಮಾಡಿ ರಂಗೋಲಿ ಇಟ್ಟು, ದೊಡ್ಡ ದೊಡ್ಡ ರಂಗೋಲಿಗಳಿಟ್ಟು ಭಗವಂತ ಬರ್ತಾನೆ ಅಲ್ಲಿ ನಿಂತ್ಕೋತಾನೆ ಅಂಥೇಳಿ ಉತ್ಸಾಹದಿಂದ ಜನಗಳು ಮಾಡ್ತಾರಲ್ಲ, ಭಕ್ತಿಯಿಂದ ಉತ್ಸಾಹದಿಂದ ಮಾಡ್ತಾರಲ್ಲ, ಅದನ್ನು ಗಮನಿಸ್ತೀವಿ ನಾವು. ಎಲ್ಲ ಮುಗಿಸ್ಕೊಂಡು ಎಲ್ಲ ಪ್ರಜೆಗಳಿಗೂ ಕೂಡ ಅನುಗ್ರಹ ಆಶೀರ್ವಾದಗಳು ಮಾಡಿ ಕೊನೆಗೆ ಆ ಉತ್ಸವ ಮೂರ್ತಿ ಎಲ್ಲಪ್ಪ ಹೋಗ್ತಾರೆ, ಮತ್ತೆ ಹೋಗಿ ಮೂಲದಲ್ಲೇ ಹೋಗಿ ನಿಂತ್ಕೊಳ್ಳುತ್ತೆ, ಆ ಮೂಲಮೂರ್ತಿ ಹತ್ರವೇ ನಿಂತ್ಕೊಳ್ಳುತ್ತೆ. ಹಾಗೆ ಎಲ್ಲಿಂದ ಹೊರಡುತ್ತೋ ಎಲ್ಲ ಅನುಗ್ರಹ ಮಾಡಿ ಕೊನೆಗೆ ಮೂಲದಲ್ಲೇ ಬಂದು ನಿಂತುಕೊಳ್ಳೋ ಹಾಗೆ ನಾವು ಕೂಡ ಮಾಡುವಂಥ ಉತ್ಸವದ ಕಾರ್ಯಗಳೇನಿದೆಯೋ ಎಲ್ಲವೂ ಕೂಡ ರಾಮನಿಂದ ಹೊರಟು ನಮ್ಮ ಕ್ರಿಯೆಗಳೆಲ್ಲ ಮುಗಿಸಿ, ರಾಮನಿಗೆ ಸಂಬಂಧಪಟ್ಟ ಕ್ರಿಯೆಗಳೆಲ್ಲ ಮುಗಿಸಿ ಮತ್ತೆ ರಾಮನಲ್ಲೇ ಹೋಗಿ ನಿಲ್ಲೋ ಹಾಗಾದರೆ ಅವಾಗ ತಾನೇ ಪೂರ್ಣ ಪ್ರಯೋಜನವಾಗತ್ತೆ. ಅವಾಗ ತಾನೇ ನಿಜವಾದ ಅರ್ಥದಲ್ಲಿ ಅದಕ್ಕೆ ರಾಮೋತ್ಸವ ಎಂಬ ಹೆಸರು ಬರುತ್ತೆ ಅನ್ನೋದನ್ನು ನಾವು ಜ್ಞಾಪಿಸ್ಕೊಂಡು, ಇಂಥ ಒಂದು ಉತ್ಸವ ಕಾರ್ಯದಲ್ಲಿ ಅನೇಕ ಜನ, ನೂರಾರು ಜನ, ಸಾವಿರಾರು ಜನ ಸಹಾಯ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ರಾಮನನ್ನು ಸ್ಮರಣೆ ಮಾಡಿಕೊಂಡು ಭಕ್ತಿಯಿಂದ, ಶ್ರದ್ಧೆಯಿಂದ, ಉತ್ಸಾಹದಿಂದ ಮಾಡ್ತಾ ಇರೋ ಕೆಲಸಗಳಿದೆಯಲ್ಲ, ಹಿಂದೆಯೂ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ, ಮುಂದೆಯೂ ಮಾಡ್ತಾರೆ. ಎಲ್ಲರಿಗೂ ಕೂಡ ಅಂಥ ಮಹಾನುಭಾವರಿಗೆ, ಭಕ್ತೋತ್ತಮರಿಗೆ ಎಲ್ಲರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳು. ಹಾಗೆಯೇ ಇಂಥ ಒಂದು ರಾಮೋತ್ಸವದ ಬಗ್ಗೆ ಮಾತಾಡೋವಂಥ ಒಂದು ಮಾತುಗಳಿಗೆ ಸ್ಫೂರ್ತಿಯನ್ನು ಕೊಡ್ತಾ ಇರೋವಂಥ ಸೀತಾರಾಮರಿಗೂ ಮತ್ತು ನನ್ನ ಹೃದಯದಲ್ಲಿ ವಿರಾಜಮಾನಾಗಿರುವಂಥ ಗುರು ದಂಪತಿಗಳು ಕೂಡ ಈ ಮಾತಿನ ಪುಷ್ಪಗಳನ್ನು ಅರ್ಪಣೆ ಮಾಡ್ತೇನೆ. ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ರಾಮಚಂದ್ರ ಪರಬ್ರಹ್ಮಣೇ ನಮಃ. ಶ್ರೀರಾಮಾರ್ಪಣಮಸ್ತು.